ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯೇ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಗೆ ಅಮ್ಮ ಭೂಮಿ ತಾಯಿ, ಇವತ್ತು ಸೀಗಿ ಹುಣ್ಣಿಮೆ. ಈ ಹುಣ್ಣಿಮೆ ದಿನದಂದು ಹಸಿರು ಸೀರೆಯನ್ನುಟ್ಟು ಶೃಂಗಾರವಾಗಿ ಶೋಭಿಸುತ್ತಿರುವ ನಿನ್ನ ಉಡಾಲಿಗೆ ಉಡಿ ತುಂಬಿ ಹರಿಸಿದ್ದೇನೆ. ಯಾಕೆ ಗೊತ್ತಾ? ನಾನೊಬ್ಬಳು ರೈತನ ಹೆಂಡತಿ. ರೈತನೇ ರಾಷ್ಟ್ರದ ಬೆನ್ನೆಲುಬು ಎಂದು ಹೆಸರುವಾಸಿಯಾದ ನನ್ನ ಪತಿ ಹಾಗೂ ನನ್ನ ಮೈದುರನ್ನು ಉದ್ಧರಿಸುವ ಭಾರ ನಿನ್ನದು ತಾಯಿ, ನಿನ್ನದು. ಅಖಿಲಾಂಡ ಬ್ರಹ್ಮಾಂಡ ನಾಯಕನಾದ ಕೃಷ್ಣನ ಮಡದಿಯಾಗಿ ಬಂದ ರಾಧೆಯಂತೆ ಎನ್ನ ಮನದ ಜ್ಯೋತಿಯಾಗಿರುವ ಜಾನಕಿ, ಇನ್ನು ಹಳೆರೊಳಗೆ ಬೆಳಕಾಗಿರುವ ಆ ನನ್ನ ತಾಯಿ ಗ್ರಾಮ ದೇವತೆಯ ಪೂಜೆ ಮುಗಿಯಿತೆ. ಬನ್ನಿ ಸ್ವಾಮಿ, ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ನೀವು ಕೂಡ ಭೂತಾಯಿಗೆ ನಮಸ್ಕರಿಸಿ ಈ ವರ್ಷವಾದರೂ ಚೆನ್ನಾಗಿ ಪಸರು ಕೊಡುವಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಆಯ್ತು ಜಾನಕಿ. ಅಮ್ಮ ಭೂಮಾತೆ, ನಿನ್ನನ್ನೇ ನಂಬಿಕೊಂಡು ನಿನ್ನ ಅಂಗಳದಲ್ಲಿ ದುಡಿಯುತ್ತಿರುವ ಈ ಮಣ್ಣಿನ ಮಕ್ಕಳನ್ನು
ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ, ನಿನ್ನದು. ಹಿಂದೆ 4 ವರ್ಷದಿಂದ ಅತಿಯಾಗಿ ಮಳೆಯಾಗಿ ಬೆಳೆ ಸರಿಯಾಗಿ ಬರದಿದ್ದರಿಂದ ದಿನವಿಡೀ ರೈತರ ಆತ್ಮಹತ್ಯೆಗಳು ಹೆಚ್ಚಾಗುತ್ತಿವೆ. ಇದು ಹೀಗೆ ಇದೇ ರೀತಿ ಮುಂದುವರೆದರೆ ನಮ್ಮಂತ ರೈತರು ಬದುಕುವುದಾದರೂ ಹೇಗೆ? ಹೇಳು ತಾಯಿ, ಹೇಳು. ಅಮ್ಮ, ಭೂಮಿ ಮಾತೆ, ಈ ವರ್ಷ ನನ್ನ ಪತಿದೇವರು ಮೈ ತುಂಬಾ ಸಾಲವನ್ನ ಮಾಡಿಕೊಂಡು ಬೀಜ ಗೊಬ್ಬರ ತಂದು ನಿನ್ನ ಒಡಲಿಗೆ ಉಡಿ ತುಂಬಿದ್ದಾರೆ. ತುಂಬಿದ ಉಡಿಯನ್ನ ಚಿನ್ನದ ರಾಶಿಯನ್ನಾಗಿ ಮಾಡಿ ಸಾಲದ ಬಾಧೆಯಿಂದ ನಮ್ಮನ್ನ ಮುಕ್ತಗೊಳಿಸುತ್ತಾರೆ. ನಮ್ಮನ್ನ ಕಾಪಾಡುವ ಭಾರ ನಿನ್ನದಮ್ಮ. ಜಾನಕಿ, ಸಾಲದ ಬಾಧೆಯಿಂದ ಬಳಲುತ್ತಿರುವ ನಾನೊಬ್ಬನೇ ಎಂದು ತಿಳಿದಿರುವೆಯಾ? ಇಲ್ಲ ಜಾನಕಿ, ಇಲ್ಲ. ಈ ನಮ್ಮ ನಾಡಿನಲ್ಲಿ ಪ್ರತಿಯೊಬ್ಬ ರೈತನಿಗೆ ನೆಮ್ಮದಿ ಇಲ್ಲದಂತಾಗಿದೆ. ನಾವೆಲ್ಲರೂ ಇದೇ ಮಣ್ಣನ್ನೇ ನಂಬಿಕೊಂಡು ದುಡಿಯುವಂತ ರೈತರು. ಚಳಿ ಮಳೆ ಬಿಸಿಲು ಎನ್ನದೆ ಕೆಸರಿನಲ್ಲಿ ದುಡಿಯುವ ನಮಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದಂತಾಗಿದೆ. ಅಂದಾಗ ಯಾಕೆ ಬೇಕು ಈ ರೈತರ ಕೆಲಸ? ಯಾರಿಗೆ ಬೇಕು ಈ ಗೋಳಿನ ವನವಾಸ? ಹೇಳು ಜಾನಕಿ, ಹೇಳು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಈ ರೀತಿ ಕಷ್ಟ ಬಂದಿದೆ ಅಂದ್ರೆ ನಮ್ಮ ಸರ್ಕಾರ ಏನು ಕೇಳುವುದಿಲ್ವೇನು ಸ್ವಾಮಿ? ಸರ್ಕಾರ 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 ಯಾರಿಗೆ ಬೇಕು ಈ ಹಾಳು ಸರ್ಕಾರ? ಏತಕ್ಕಾಗಿ ಬೇಕು ಈ ದುಷ್ಟ ರಾಜಕಾರಣಿಗಳ ಸಹವಾಸ? ರೈತ ಕಷ್ಟಪಟ್ಟು ಹೊಲವನ್ನು ಹೂಳಿ ಸಿದ್ಧ ಮಾಡಿಕೊಂಡು ಸರ್ಕಾರಿ ಗೊಬ್ಬರವನ್ನು ಕೇಳಲು ಹೋದರೆ ಕಾದಿ ದರ್ಬಾರಿಂದ ಕಾಕಿ ಗೋಲಿಬಾರು ನಡೆಸಿ ರೈತನಿಗೆ ರಕ್ತದ ಮಡುವಿನಲ್ಲಿ ಮುಳುಗಿಸಿ ಬಿಡುತ್ತದೆ ಈ ಕೆಟ್ಟ ಸರ್ಕಾರ. ಇನ್ನು ಮುಂದೆ ರೈತರ ಮೇಲೆ ಕರುಣೆ ಇರುವುದಾದರೆ ತಾವು ಕೊಡುವ ಸರ್ಕಾರಿ ಗೊಬ್ಬರಗಳಲ್ಲಿ ಕಲ್ಲು ಮಣ್ಣು ಮಿಶ್ರಣ ಮಾಡುವುದನ್ನು ಮೊದಲು ನಿಲ್ಲಿಸಲಿ. ಅದು ಅಲ್ಲದೆ ರೈತ ಬೆಳೆದ ಬೆಳೆಗೆ ಮಾರ್ಕೆಟ್ನಲ್ಲಿ ಸರಿಯಾದ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಿಕೊಳ್ಳಲಿ. ಅಂದಾಗ ನಮ್ಮಂತ ರೈತರು ಸಾಯುವುದನ್ನು ತಡೆಗಟ್ಟಬಹುದು. ಅದನ್ನು ಬಿಟ್ಟು ತಮ್ಮ ತಮ್ಮ ಸೀಟಿಗಾಗಿ ಹೊಡೆದಾಡಿ ಬಡದಾಡಿ ದೇವರ ಮೇಲೆ ಆಣೆ ಪ್ರಮಾಣ ಮಾಡುವ ಎಂತ ಕೆಟ್ಟ ಸರ್ಕಾರ ಬೇಡ ಜಾನಕಿ, ಬೇಡ. ಹೋಗ್ಲಿ ಬಿಡ್ರಿ, ಆ ರಾಜಕೀಯದವರ ವಿಷಯ ನಮಗೆ ಯಾಕೆ ಬೇಕು? ಈ ತಾಯಿ ಒಂದು ಸಾರಿ ಮನಸ್ಸು ಮಾಡಿ ಕಣ್ ತೆರೆದ್ರೆ ರೈತರ ಬಾಳು ಬಂಗಾರವಾಗುವುದು ಖಂಡಿತ ಸ್ವಾಮಿ. ನಂಬಿದವನ್ನ ಯಾವತ್ತೂ ಕೈ ಬಿಟ್ಟವಳಲ್ಲ ಈ ಭೂತಾಯಿ. ಹೌದು ಜಾನಕಿ, ನಾನು ಕೂಡ ಇದೇ ಮಣ್ಣನ್ನೇ ನಂಬಿಕೊಂಡು ದುಡಿಯುತ್ತಿದ್ದೇನೆ. ಈ ಭೂಮಿ ತಾಯಿ ಯಾವಾಗ ನೆಮ್ಮದಿ ಕೊಡುತ್ತಾಳೋ ಕಾದು ನೋಡೋಣ. ಹಾ ಜಾನಕಿ, ಜಾನಕಿ, ಮೈಲಾರಿ ಇನ್ನೂ ಬಂದಿಲ್ಲವೇ? ಹೌದು ರೀ, ಇಷ್ಟೊತ್ತಿಗಾಗ್ಲೇ ಬರ್ತೀನಿ ಅಂತ ಹೇಳ್ದ ಮೈಲಾರಿ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಏನು ರೀ? ಯಾಕ್ರಿ ನನ್ನನ್ನ ಹಾಗೆ ನೋಡ್ತಾ ಇದ್ದೀರಾ? ಜಾನಕಿ, ಇವತ್ತು ಈ ಸೀರೆಯಲ್ಲಿ ಅದೆಷ್ಟು ಚೆನ್ನಾಗಿ ಕಾಣುತ್ತಿರುವೆ ಗೊತ್ತಾ? ಎಲ್ಲಿ ನಿನ್ನ ಮೇಲೆ ನನ್ನ ಕಣ್ಣು ಬೀಳುತ್ತದೆ ಏನೋ. ಬೇಲೂರು ಶಿಲಾಬಲಗಿತ್ತಿರುವ ನಿನಗೆ ದೃಷ್ಟಿ ತೆಗೆಯುತ್ತೇನೆ, ತಾಳು. ಅಲ್ಲೇ ನಿಂತ್ಕೊಳ್ಳಿ, ನನಗೆ ಗೊತ್ತಿಲ್ವಾ ನಿಮ್ಮ ಗತ್ತು ಏನು ಅಂತ? ಜಾನಕಿ, ಹಕ್ಕಿಗೆ ಹಾರುವ ಆಸೆ, ಸಮುದ್ರಕ್ಕೆ ಉಕ್ಕುವ ಆಸೆ, ಮಗುವಿಗೆ ತಾಯಿ ಆಸೆ. ಆದರೆ ಈ ಹಳೆರೊಳ್ಳಿ ಹಮ್ಮಿರನಿಗೆ ನಿನ್ನ ನರ್ತನೆ ನೋಡುವ ಆಸೆ. ಬಾ ಜಾನಕಿ, ಈ ತಂಪಾದಗಳಲ್ಲಿ ಇಂಪಾದ ಗಾಯನ ಮೂಡಿಬರಲಿ. ಮಾತು ಎಂದಾದ್ರೂ ಮೀರುದುಂಟೆ, ನಿಮ್ಮಿಷ್ಟದಂತೆ ಆಗಲಿ. ಕಾಸಗಲ್ಲ ಬಟ್ಟು ಚಂದ, ನಾಗಜಡೆ ಜುಟ್ಟು ಚಂದ, ಮೂಗುತಿ
ತುಟಿ ಚಂದ ಬಳುಕಿ ಬಳ್ಳ ನಡು ಚಂದ ಬಾಳ ಬೆಳ್ಳಿ ಬೆಳದಿಂಗಳಿನ ಮಗಳ ಈ ಮೂಗುತಿ ಮತ್ತು ಚಂದ ವಾಲಿಸುತ್ತಿ ಕಟ್ಟು ಚಂದ ಕಾಸಗಳ ಬಟ್ಟು ಚಂದ ನಾಗಜಡೆ ಚುಟ್ಟು ಚಂದ ಮೂಗುತಿ ಮತ್ತು ಚಂದ ವಾಲಿಸುತ್ತಿ ಕಟ್ಟು ಚಂದ ಕಾಸಗಳ ಪಟ್ಟು ಚಂದ ನಾಗಜಡೆ ಸುತ್ತು ಚಂದ ಇವನ ಚಂದ ಕಂಡೊಂಚಾರಿ ಬೇಗ ತಂಗಾಳಿ ನಾಡೊಳಗೆ ಇವನ ಸಿರಿ ಸೋಗೈತೆ ವರ್ಷ ಚಂದ ಹರ್ಷದಿಂದ ಮಳೆ ಹನಿಯ ಇಬ್ಬರಿಯ ತಿಪ್ಪಿ ತೀಡಿ ಮುಖ ಚಂದ ಚಂದ ತೆಗೆದು ಎಲೆ ಚಂದ ಕನ್ನಡಾಡೆ ಕಂದದಲ್ಲಿ ಕಣ್ಣ ತುಂಬಿ ಮೂಗುತಿ ಮತ್ತು ಚಂದ ವಾಲಿಸುತ್ತಿ ಕಟ್ಟು ಚಂದ ಲಾ 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 ಅತ್ತಿಗೆ ಬಾ ಮೈಲಾರಿ, ಎತ್ತುಗಳನ್ನು ಕಟ್ಟಿ ಬಂದಿದ್ದಾನೆ. ನೋಡೋಣ, ಎತ್ತುಗಳನ್ನು ಮರಕ್ಕೆ ಕಟ್ಟಿ ಹುಲ್ಲು ಹಾಕಿ ಬಂದಿದ್ದೇನೆ. ಬಾರಪ್ಪ ಮೈದೂರು, ಕೈಕಾಲು ಮುಖ ತೋದ್ಕೊಂಡು ಬಾ, ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದವನ್ನ ಸ್ವೀಕರಿಸುವಂತೆ. ಸರಿ ಅತ್ತಿಗೆ. ಅತ್ತಿಗೆ, ನನಗೆ ಆಶೀರ್ವಾದ ಮಾಡಿ.
ಎದ್ದೇಳಪ್ಪ ಮೈದುನ, ಎದ್ದೇಳು. ಆ ದೇವರು ನಿನ್ನನ್ನು ಹೀಗೆ ಚೆನ್ನಾಗಿಟ್ಟಿರ್ಲಿ. ಮೈಲಾರಿ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ, ನೀನು ಕೂಡ ನಮ್ಮ ಹಾಗೆ ಹೊಲ ಗದ್ದೆಗಳಲ್ಲಿ ದುಡಿಯುವುದು ಬೇಡವೆಂದು. ನಾನು ನಿನಗೆ ಎಷ್ಟು ಸಾರಿ ಹೇಳಿದರೂ ಕೂಡ ನನ್ನ ಮಾತನ್ನು ನೀನು ಕೇಳುತ್ತಿಲ್ಲ. ಹಾ ಸರಿ, ಮೊನ್ನೆ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದೆಯಲ್ಲ, ಆ ಕೆಲಸಕ್ಕಾದ್ರೂ ಹೋಗ್ಬಾರ್ದೇನಪ್ಪ? ಅಣ್ಣ, ಏನು ಹೇಳುತ್ತೀರ ನೀನು? ನಾನು ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನಿಮ್ಮ ಒತ್ತಾಯಕ್ಕೆ ಹೊರತು ಅದು ನನ್ನ ಮನಸ್ಸಿನಿಂದ ಅಲ್ಲ ಅಣ್ಣ. ಅಣ್ಣ, ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡುವ ಬದಲು ಈ ಭೂಮಿಯಲ್ಲಿ ದುಡಿದರೆ ಬಂಗಾರವನ್ನ ತೆಗೆಯಬಹುದಂತ ನೀವೇ ಹೇಳಿದ್ರಿ. ಇಷ್ಟು ಬೇಗ ಮರೆತೆ ಬಿಟ್ಟಿಯಾ ಅಣ್ಣ? ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು ತುಂಬಾ ಸುಲಭ. ಅವರಂತೆ ನಾವು ಆಗಿಬಿಟ್ಟರೆ ಈ ಕೃಷಿ ಕೆಲಸ ಮಾಡುವವರು ಯಾರಣ್ಣ? ಯಾರು ಅವರು? ಎಂತ ಶ್ರೀಮಂತಿ ಆಗಿರಲಿ, ದೊಡ್ಡ ದೊಡ್ಡ ಕಾರ್ನಲ್ಲಿ ತಿರುಗಾಡೋರಾಗಿರಲಿ, ಅವರು ಹೊಟ್ಟೆಗೆ ಅನ್ನ ತಿನ್ನೋದನ್ನೋದು ಮಾತ್ರ ಮರಿಬೇಡ. ಅವರೆಲ್ಲರಿಗೂ ಹೊಟ್ಟೆಗೆ ಅನ್ನ ಹಾಕಿ ಸಾಕುತ್ತಿರೋರು ನಮ್ಮಂತ ರೈತರ ಮಕ್ಕಳೆಂದು ಧೈರ್ಯನ ಕೈ ಎತ್ತಿ ಹೇಳ್ತಾನ. ಧೈರ್ಯನ ಕೈ ಎತ್ತಿ ಹೇಳ್ತೀನಿ. ನಿಜವಿದೆ ತಮ್ಮ ಈ ನಿನ್ನ ಮಾತು. ಇಡೀ ದೇಶಕ್ಕೆ ಅನ್ನ ಹಾಕುವ ಈ ರೈತನಿಗೆ ತಿನ್ನಲಿಕ್ಕೆ ಅನ್ನವಿಲ್ಲವೆಂದಾಗ ಯಾರ ಮುಂದೆ ಹೇಳಬೇಕು ಈ ರೈತನ ಗೋಳಿನ ಕಥೆಯನ್ನು? ನಾವು ಅನ್ನ ಹಾಕಿ ಬೆಳೆಸಿದ ರಾಜಕಾರಣಿಗಳಿಗೆ ಬೆಲೆ ಕೊಡುತ್ತಾರೆ ಅಂದಾಗ ನಮ್ಮಂತ ರೈತರಿಗೆ ಎಲ್ಲಿದೆಪ್ಪ ಬೆಲೆ? ಎಲ್ಲಿದೆ? ಅಣ್ಣ, ಏನು ಹೇಳುತ್ತೀರ ನೀನು? ರಾಜಕೀಯದಲ್ಲಿ ನಿಂತುಕೊಂಡು ಕೋಟಿ ಕೋಟಿ ಹಣ ಸಂಪಾದನೆ ಮಾಡಬಹುದು, ಆದರೆ ಹೊಟ್ಟೆಗೇನು ನೋಟ್ಗಳು ತಿನ್ನಕ್ಕಾಗುತ್ತೇನಣ್ಣ? ಇದೇ ರೀತಿ ಮುಂದುವರೆತ ಹೋದರೆ ಮುಂದೊಂದು ದಿನ ಹೊಟ್ಟೆಗೆ ಹಿಟ್ಟು ಇಲ್ಲದಿದ್ದಾಗ ಆವಾಗ ತಿಳಿತೈತನ ಈ ರೈತನ ಬೆಲೆ ಏನೆಂಬುದು. ಆವಾಗ ತಿಳಿತೈತಿ. ಹೌದಪ್ಪ ಮೈದುನ, ರಾಜಕೀಯದವರು 5 ವರ್ಷಕ್ಕೊಮ್ಮೆ ರೈತರ ಮನೆಗೆ ಬಂದು ಕೈ ಮುಗಿದುಕೊಂಡು ಹೋಟ್ ಕೇಳ್ತಾರೆ. ಅದೇ ಆರಿಸಿ ಬಂದ ನಂತರ ರೈತರ ಕಷ್ಟ ಏನು ಅಂತ ಮನೆಗೆ ಬಂದು ಕೇಳುವುದಿಲ್ಲ. ಯಾಕೆ ಕೇಳುವುದಿಲ್ಲ? ರೈತರ ಸಮಸ್ಯೆ ಏನು? ಅತ್ತಿಗೆ, ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ಅದರ ಉತ್ತರವನ್ನು ಹೇಳ್ತೀನಿ, ಕೇಳು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇರುವುದು ಒಬ್ಬರೇ ಒಬ್ರು ಮಾತ್ರ, ಆದರೆ ನಮ್ಮ ಹಳ್ಳಿಗಳಿರುವುದು ಸಾವಿರಾರು ಹಳ್ಳಿಗಳು. ಈ ಸಾವಿರಾರು ಹಳ್ಳಿಗಳಿಗೆ ಅವರೊಬ್ಬರಿಗೆ ಬಂದು ಭೇಟಿ ಮಾಡಕ್ ಆಗುವುದಿಲ್ಲವೆಂದು ತಿಳಿದು ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ಗಳು ಇರುತ್ತವೆ. ಆ ಹಳ್ಳಿಯಲ್ಲಿ ಒಳ್ಳೆ ಒಬ್ಬನ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಆರಿಸಿ ತಂದು ಅಧ್ಯಕ್ಷರನ್ನಾಗಿ ಮಾಡುತ್ತೇವೆ. ಅವರು ಸರಿಯಾಗಿ ಕೆಲಸ ಮಾಡುತ್ತಾರೋ ಇಲ್ಲೊಂದು ತಿಳಿದು ಮೇಲೆ ಅಧಿಕಾರಿಯಾಗಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೂಡ ಓಟು ಹಾಕಿ ಆಯ್ಕೆ ಮಾಡುತ್ತೇವೆ. ಇವರಿಂದ ಮೇಲೆ ಅಧಿಕಾರಿಯಾಗಿ MLA MP ಗಳು ಕೂಡ ಇರುತ್ತಾರೆ. ಇವರೆಲ್ಲರಿಗೂ ಮುಖ್ಯವಾಗಿ ಇರುವ ಅಧಿಕಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪ್ರತಿಯೊಂದು ತಾಲೂಕಿಗೆ, ಪ್ರತಿಯೊಂದು ಹಳ್ಳಿಗಳಿಗೆ ಸರಿಯಾಗಿ ಸೌಲಭ್ಯವನ್ನು ಒದಗಿಸಿಕೊಟ್ಟರೆ ಅವನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೂ ಸಾರ್ಥಕವಾಗುತ್ತದೆ. ಅದನ್ನು ಬಿಟ್ಟು ಹಿಂದೆ ಇದ್ದ ಮುಖ್ಯಮಂತ್ರಿ ಎಷ್ಟು ಕೋಟಿ ಕೊಳ್ಳೆ ಹೊಡೆದು ಆಸ್ತಿ ಮಾಡಿದ, ನಾನು ಅವನಿಗಿಂತ ಜಾಸ್ತಿ ಹಣ ಮಾಡ್ತೀನಿ ಎಂದು ಪಣ ತೊಟ್ಟು ನಿಂತರೆ ಅತ್ತಿಗೆಮ್ಮ ಅವನಿಗೆ ಮುಖ್ಯಮಂತ್ರಿ ಅನ್ನೋದಿಲ್ಲ. ಅತ್ತಿಗೆಮ್ಮ ಬಡವರ ರಕ್ತ ಇರೋ ರಾಕ್ಷಸ ಎನ್ನುತ್ತಾರೆ. ಸಾರ್ಥಕವಾಯ್ತು ತಮ್ಮ, ಸಾರ್ಥಕವಾಯ್ತು. ಈ ರೈತನ ತಮ್ಮನಾಗಿ ಹುಟ್ಟಿದ್ದಕ್ಕೂ ಈ ನನ್ನ ಜನ್ಮ ಸಾರ್ಥಕವಾಯ್ತು. ಈ ನಮ್ಮ ನಾಡಿನ ಪ್ರತಿಯೊಂದು ಹಳ್ಳಿಯ ಮನೆಯಲ್ಲಿ ನಿನ್ನಂತ ವೀರ ರೈತರು ಸಿಡಿದೆದ್ದು ನಿಂತರೆ ಸಿಡಿಲು ಬಡದ ಹಾಗೆ ಮುದುಡಿಕೊಳ್ಳುವುದು ಈ ನಮ್ಮ ಸರ್ಕಾರ. ಇನ್ನು ಮುಂದೆ ರೈತನ ಉಸಿರು ದೇಶದ ಹಸಿರು, ರೈತನ ಉಸಿರು ದೇಶದ ಹಸಿರು ಎಂದು ಅವರಿಗೆ ಅರ್ಥವಾದರೆ ಈ ನಮ್ಮ ರೈತರಿಗೆ ನೀರಾವರಿ ಯೋಜನೆಯನ್ನು ಹಮ್ಮಿಕೊಂಡು ವಿದ್ಯುತ್ ಬೆಲೆಯನ್ನು ಕಡಿಮೆ ಮಾಡಿ ಕಡಿಮೆ ದರದಲ್ಲಿ ಬೀಜ ಗೊಬ್ಬರಗಳು ಸಿಗುವಂತೆ ಮಾಡಲೆಂದು ಆ ಮುಖ್ಯಮಂತ್ರಿಗಳ ಪರವಾಗಿ ನಾನು ನನ್ನ ತಾಯಿ ಗ್ರಾಮ ದೇವತೆಗೆ ಸ್ಥಿರವಾಗುತ್ತೇನೆ. ಮೈದುನ, ಬರಪ್ಪ, ಹೊಟ್ಟೆ ಹಸಿದು ಬಂದಿದ್ಯಾ? ಆ ಗಿಡದ ಮರಳಿಗೆ ಕೂತು ಎಲ್ಲರೂ ಸೇರಿ ಊಟ ಮಾಡೋಣ. ಆಗಲಿ, ನಡೀರಿ ಅತ್ತಿಗೆ. ನಡೀಪ.
ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ಚೈನಿನ ಸವಿಗೂಡಿದು ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಬೆಳದಿಂಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ಕಣ್ಣಿನ ತಾಯಿಯಾದರೂ ನೋಡಿರಿ ಕಣ್ಣಿನ ತಾಯಿಯಾದರೂ ಚಿಲ್ಮೆಯನು ಬೇರಿಯನು ನಗುವಿನ ತುಂಬಿದೆ ಹಾರಾಡೋ ಮನಸ್ಸಿಗೆ ಆಕಾಶವೇ ನೀರಾಗ